ಗೆಳೆಯರೆ, ರೈತ ಉತ್ಪಾದಕ ಕಂಪನಿ ಕಾಯ್ದೆಯಡಿಯಲ್ಲಿ ರಚಿತವಾದರೆ ರೈತ ಉತ್ಪಾದಕ ಸಂಸ್ಥೆಗಳನ್ನು ಸಹಕಾರಿ ಕಾಯ್ದೆಯಡಿ ವಿಧಾಯಕಗೊಳಿಸಲಾಗುತ್ತದೆ. ರೈತರು ಸಂಘಟಿತರಾಗಬೇಕು, ಒಗ್ಗೂಡಿ ಕೃಷಿ ಕೆಲಸಗಳನ್ನು, ಮಾರುಕಟ್ಟೆ ವ್ಯವಸ್ಥೆಯನ್ನು ಬಲಯುತಗೊಳಿಸಬೇಕು ಮತ್ತು ಬಹಳ ಮುಖ್ಯವಾಗಿ ವ್ಯಕ್ತಿಗತವಾಗಿ ರೈತರ ಆರ್ಥಿಕ ಪ್ರಗತಿಯಾಗಬೇಕು ಎಂಬುದು ಇದರ ಮೂಲ ಉದ್ದೇಶ. ರಾಜ್ಯದ ಹಲವೆಡೆ ಹಲವು ಪ್ರಾಂತ್ಯಗಳಲ್ಲಿ ಹಲವು ವಿಧದ ಕೃಷಿ ಉತ್ಪನ್ನಗಳ ಜೋಡಣೆಯೊಂದಿಗೆ ರೈತರ ಉತ್ಪಾದಕ ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಿವೆ. ನಬಾರ್ಡ್ನಿಂದ ಸಿಗುವ ಅನುದಾನ, ಸರ್ಕಾರದ ವಿವಿಧ ಇಲಾಖೆಗಳ ಸಹಯೋಗ ಕೂಡ ಇದಕ್ಕಿದೆ. ಈ ನೆಲೆಯಲ್ಲಿ ಶಿರಸಿಯಲ್ಲಿ ಸ್ಥಾಪನೆಯಾಗಿ ಕಳೆದ 6 ವರ್ಷಗಳಿಂದ ಅತ್ಯುತ್ತಮ ಕಾರ್ಯನಿರ್ವಹಣೆಯ ಮೂಲಕ ಜನಮನ ಸೆಳೆದಿರುವ ಮಧುಕೇಶ್ವರ ಭತ್ತ ಉತ್ಪಾದಕರ ಸೌಹಾರ್ದ ಸಹಕಾರಿ ನಿಯಮಿತ ಎಂಬ FPO ಕಾರ್ಯವಿಧಾನಗಳ ಬಗ್ಗೆ ವಿವರಗಳನ್ನಿಲ್ಲಿ ಕೊಡಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಬಂಕನಾಳ, ಅಂಡಗಿ ಮತ್ತು ದಾಸನಕೊಪ್ಪ ಈ 3 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೃಷಿಕರ ಅಭ್ಯುದಯವನ್ನು ಗಮನದಲ್ಲಿಟ್ಟು 6 ವರ್ಷಗಳ ಹಿಂದೆ ಸ್ಥಾಪಿತವಾದ ಮಧುಕೇಶ್ವರ ಭತ್ತ ಉತ್ಪಾದಕರ ಸೌಹಾರ್ದ ಸಹಕಾರಿ ನಿಯಮಿತ ವಿನೂತನವಾಗಿ ಕಾರ್ಯನಿರ್ವಹಿಸುತ್ತಿದೆ. ಪ್ರಸ್ತುತ 523 ಸದಸ್ಯರನ್ನು ಹೊಂದಿರುವ ಈ FPO ತನ್ನ ನೋಂದಾಯಿತ ರೈತರಿಗೆ ಮಾತ್ರವಲ್ಲ, ಸದಸ್ಯರಲ್ಲದ ರೈತರಿಗೂ ಸಹಾಯ ಒದಗಿಸುವಲ್ಲಿ ಕಾರ್ಯನಿರತವಾಗಿದೆ. ಪ್ರಶಾಂತ್ ನಾಯಕ್ ಈ ಸಂಸ್ಥೆಯ ರೂವಾರಿ. ಈ ಭಾಗದ ರೈತರನ್ನು ಒಗ್ಗೂಡಿಸುವಲ್ಲಿ, ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಮುನ್ನಡೆಸುವಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಿ ಈ FPO ಸ್ಥಾಪನೆ ಮತ್ತು ಬೆಳವಣಿಗೆಗೆ ಕಾರಣರಾಗಿರುವವರು ಪ್ರಶಾಂತ್ ನಾಯಕ್. ಇವರು ಇದೇ ಭಾಗದವರು, ಪದವೀಧರ ಯುವಕ, ಕೃಷಿಯ ವಿಚಾರದಲ್ಲಿ ಆಸಕ್ತಿ ಮತ್ತು ಸಾಕಷ್ಟು ಒಳನೋಟಗಳನ್ನು ಹೊಂದಿರುವವರು, ಮೌಲ್ಯವರ್ಧನೆ, ಮಾರ್ಕೆಟಿಂಗ್ ವಿಚಾರದಲ್ಲೂ ಪರಿಣಿತಿ ಇರುವವರು. ಸರ್ಕಾರದ ವಿವಿಧ ಇಲಾಖೆಗಳೊಂದಿಗೆ ವ್ಯವಹರಿಸುವಲ್ಲಿ ಇವರಿಗೆ ವಿಶೇಷವಾದ ಸಮನ್ವಯ ಗುಣವಿದೆ. ಈ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಇವರು ಅತ್ಯುತ್ತಮ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರಾಥಮಿಕ ಹಂತದಲ್ಲಿ ನಬಾರ್ಡ್ ಸಹಾಯ ದೊರಕಿರಲಿಲ್ಲ. ಆಗ ಇವರೇ ತಮ್ಮ ಸ್ವಂತ ಹಣವನ್ನು ಖರ್ಚು ಮಾಡಿ ಸಂಘಟನೆಯನ್ನು ಮುನ್ನಡೆಸಿದ್ದಾರೆ. ಸೆಕೆಂಡ್ ಕ್ವಾಲಿಟಿ ಭತ್ತ ಖರೀದಿ ಮತ್ತು ಮೌಲ್ಯವರ್ಧನೆಯ ಮುಖಾಂತರ ರೈತರ ಬೆಂಬಲಕ್ಕೆ ನಿಂತಿದೆ. ಉತ್ತರ ಕನ್ನಡ ಜಿಲ್ಲೆ ಹೆಚ್ಚು ಮಳೆ ಬೀಳುವ ಪ್ರದೇಶ. ಮಳೆ ಜಾಸ್ತಿಯಾದರೆ ಹೊಲ ಗದ್ದೆಗಳಲ್ಲಿ ನೀರು ನಿಂತುಕೊಳ್ಳುತ್ತದೆ. ಭತ್ತದ ಬೆಳೆಯ ಕಟಾವಿನ ಕಾಲದಲ್ಲಿ ಈ ರೀತಿ ಮಳೆ ಜಾಸ್ತಿಯಾದರೆ ಭತ್ತದ ಪೈರು ಒದ್ದೆಯಾಗುತ್ತದೆ ಮತ್ತು ಅದರ ಗುಣಮಟ್ಟದಲ್ಲಿ ವ್ಯತ್ಯಾಸವಾಗುತ್ತದೆ. ಹೀಗಾದಾಗ ಫಸ್ಟ್ ಕ್ವಾಲಿಟಿ ಭತ್ತವನ್ನು ಮಾತ್ರ ಖರೀದಿದಾರರು ಕೊಳ್ಳುತ್ತಾರೆ. ಮಳೆ ನೀರಿನಲ್ಲಿ ಒದ್ದೆಯಾದ ಮತ್ತು ಮುಗ್ಗಲು ಹಿಡಿದ ಭತ್ತವನ್ನು ಕೊಳ್ಳುವವರಿರುವುದಿಲ್ಲ. ಬಂಕನಾಳ, ಅಂಡಗಿ, ದಾಸನಕೊಪ್ಪ ಪಂಚಾಯತ್ ವ್ಯಾಪ್ತಿಯಲ್ಲಿನ ರೈತರ ಸಮಸ್ಯೆಯೂ ಇದೇ ಆಗಿದೆ. ಭತ್ತ ಕೊಳ್ಳುವವರೇ ಇಲ್ಲದಿದ್ದಾಗ ಆಗುವ ನಷ್ಟ ರೈತರನ್ನು ಕಂಗೆಡಿಸುತ್ತದೆ. ಇದನ್ನು ಗಮನಿಸಿದ ಈ FPO ರೈತರಿಂದ ಸೆಕೆಂಡ್ ಕ್ವಾಲಿಟಿ ಭತ್ತವನ್ನು ರೈತರಿಂದ ಕ್ವಿಂಟಾಲಿಗೆ 900 ರೂಪಾಯಿ ದರದಲ್ಲಿ ಖರೀದಿಸಿ ಅದನ್ನು 4mm, 2mmಗೆ ಬೇರೆ ಬೇರೆ ಸೈಜುಗಳಲ್ಲಿ ಪುಡಿ ಮಾಡಿ ಕೋಳಿ ಆಹಾರ ತಯಾರು ಮಾಡುತ್ತದೆ. ಈ ಕೋಳಿ ಆಹಾರವನ್ನು ಮಂಗಳೂರಿನ ಕ್ಯಾಪ್ಸಮ್ ಎಂಬ ಕಂಪನಿಗೆ ಪೂರೈಸುವ ಒಡಂಬಡಿಕೆಯೂ ಇದ್ದು ನಿರಂತರವಾಗಿ ವ್ಯವಹಾರ ನಡೀತಾ ಇದೆ. ಇದರಿಂದ ರೈತರಿಗೂ ಲಾಭವಿದೆ, ಜೊತೆಗೆ FPOಗೂ ಕೂಡ ಲಾಭವಿದೆ. ಇನ್ನು ಒದ್ದೆ ಮುದ್ದೆಯಾದ ಭತ್ತದ ಹುಲ್ಲನ್ನು ಕೂಡ ರೈತರು ಮಾರಾಟ ಮಾಡುವುದು ಕಷ್ಟವಾಗುತ್ತದೆ. ಅಂತಹ ಹುಲ್ಲನ್ನು ಕೂಡ ಈ ಸಂಘಟನೆ ಖರೀದಿ ಮಾಡುತ್ತದೆ ಮತ್ತು ಕಡಿಮೆ ದರದಲ್ಲಿ ತನ್ನ ಸದಸ್ಯ ರೈತರಿಗೆ ತೋಟಗಳಲ್ಲಿ ಮುಚ್ಚಿಗೆ ಮಾಡುವುದಕ್ಕೆ ಒದಗಿಸುತ್ತದೆ. ಇದೊಂದು ರೀತಿಯಲ್ಲಿ ರೈತರ ನಷ್ಟ ತಡೆಯುವ ವಿಧಾನ. ರೈತರ ಉತ್ಪಾದನೆಗಳ ಮೌಲ್ಯವರ್ಧನೆಗೆ ಸ್ವಸಹಾಯ ಗುಂಪುಗಳ ರಚನೆಗೆ ಒತ್ತು ಕೊಡಲಾಗಿದೆ. ಈ FPOದ ಸದಸ್ಯರು 58 ಬಗೆಯ ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡ್ತಾರೆ. ಎಲ್ಲ ಕೃಷಿ ಬೆಳೆಗಳಿಗೆ ಮಾರುಕಟ್ಟೆ ವ್ಯವಸ್ಥೆ ಒದಗಿಸುವ ಹೊಣೆಯನ್ನು ಸಂಘ ನಿರ್ವಹಿಸುತ್ತದೆ.